there's no doubt. For last 17, 18 years, we've been very close to each other. At least ವಾರದಲ್ಲಿ ಒಂದ್ಸತಿನಾದ್ರೂ ಮಾತುಕತೆ ಅಥವಾ ಒಂದೆರಡು ವಾಟ್ಸಪ್ ಮೆಸೇಜ್ಗಳು ಏನೋ ಒಂದಂತೂ ನಡೆದಿರುತ್ತೆ. ವಿ ಬಿನ್ ಇನ್ ಟಚ್, ವಿಚ್ ಇಸ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಗಾಡ್. ದೇವರಲ್ಲಿ ನನ್ನ ಕೃತಜ್ಞತೆ ಇದು ಮಾಡಕ್ ಹೇಳ್ತೇನೆ. Okay. Yes. ಐ Thank you, ಫೀಲ್ ಸೋ Venkatram. ಹ್ಯಾಪಿ ಅಂಡ್ ಸೋ ನೈಸ್ ನಿಮ್ ಜೊತೆ ಎಲ್ಲಾರ ಜೊತೆನೂ ಇಂಟ್ರಾಕ್ಟ್ ಮಾಡಿದ್ದ ಇದು. ಅಂಡ್ ಥ್ಯಾಂಕ್ ಯು. ನಾನು ಶಾರ್ಟ್ ಅಲ್ಲಿ ಹೇಳೋದು ಅಂದ್ರೆ ಫ್ರೆಂಡ್ ಫಿಲಾಸಫರ್ ಗೈಡ್ ವೆಂಕಟ್ ಶ್ಯಾಮಲ್ ನೋಡ್ತೀನಿ. Thank you. Don't know whether I deserve it or not, but yeah. ನೋ ಯು ಡಿಸರ್ವ್ ಇಲ್ಲದೆ ಇದ್ರೆ ನಾನು ನನ್ನ ಬಾಯಿನಲ್ಲಿ ಮಾತೇ ಬರಲ್ಲ ಸರ್. ಓಕೆ, ಕಟ್ಟೇರಿಸ್ವಾಮಿ, ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ಆಫ್ ಟುಡೇಸ್ ಇಂಟ್ರಾಕ್ಷನ್ ವಿತ್ ಬಿ ವೆಂಕಟ್ ಶಾ. ಸರ್ ನಮಸ್ತೆ ಸರ್. ಸರ್ ನಮಸ್ತೆ. ನಾನು ಈಗಾಗಲೇ ಟರ್ನಿಂಗ್ ಪಾಯಿಂಟ್ಸ್ ವಿಡಿಯೋದಲ್ಲಿ ಉದ್ಯೋಗಶೀಲರಾಗೋಣ ಬನ್ನಿ ಅಂತೇಳಿ ಸರ್ ಸಾಕಷ್ಟು ಅದರಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಸರ್. ಆ 2 ವಿಡಿಯೋದಲ್ಲಿ ನಾನು ಕೂಡ ವೀಕ್ಷಣೆ ಮಾಡಿದ್ದೀನಿ. ಬಟ್ ಈಗ ಅವತ್ತಿನಿಂದ ಇವತ್ತಿನವರೆಗೂ ನಿಮ್ದೇನು ಅವಿನಾಭಾವ ಸಂಬಂಧ ತುಂಬಾ ಚೆನ್ನಾಗಿದೆ ಸರ್. ಯಾಕಂದ್ರೆ ಒಂಥರ ಫ್ರೆಂಡ್ಲಿ ಆಗಿ ಒಂದು ಕಮ್ಯುನಿಕೇಶನ್ ಮಾಡೋದಾಗಿರ್ಬೋದು. ಪ್ರತಿಯೊಂದು ಇವತ್ತಿನ ಒಂದು ಸೆಷನ್ ಅಲ್ಲಿ ಕೂಡ ನಾವು ಒಂದು ಉದ್ಯಮರಾಗ್ಬೇಕಂದ್ರೆ ಮೊದಲು ಪೂರ್ವ ಸಿದ್ಧತೆನ ನಾವು ಯಾವ ರೀತಿ ಮಾಡ್ಕೊಳ್ಬೇಕು, ಅದಕ್ಕೆ ಯಾವ ರೀತಿ ನಾವು ತಯಾರಾಗ್ಬೇಕಂತ ತುಂಬಾ ಚೆನ್ನಾಗಿ ನಮಗೆ ವೆಂಕಟ್ ಸಾರ್ ತಿಳಿಸ್ಕೊಟ್ರು. ಮತ್ತೆ ಅವರಿಗೆ ಮತ್ತು ತಮಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಸರ್. ಎಸ್, ಉದ್ಯಮ, ನಾವು ಆರಂಭದಲ್ಲಿ ಉದ್ಯೋಗಿಗಳಾಗಿರ್ತೀವಿ. ಆ ಉದ್ಯೋಗಿಗಳಿಂದ ಉದ್ಯಮಶೀಲತೆಯೆಡೆಗೆ ಅಂತ 36 ಪಾಯಿಂಟ್ಸ್ ಮಾಡಿದ್ದೇನೆ ನಾನು. ಓಕೆ, ಹೌದು ಸರ್. ವ್ಯಕ್ತಿತ್ವ ಪರಿವರ್ತನೆಗೆ. ಅದರಲ್ಲಿ ಇದೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈ ಪಾಯಿಂಟ್ ಹಾಕಕ್ಕೆ ಫಸ್ಟ್ ನೆನಪಿಗೆ ನನ್ನ ಕಣ್ಮುಂದೆ ಬರೋರು ಬಿ ವೆಂಕಟ್ ಶ್ಯಾಮ್. ಬಿಕಾಸ್ ಅವ್ರು ಯಾವಾಗಲೂ ಎಂಫಸೈಸ್ ಮಾಡ್ತಾರೆ ನಮ್ಮ ದೇಶಕ್ಕೆ ಉದ್ಯಮಶೀಲರು ಬೇಕು ಅಂತ. ಆ ಉದ್ಯಮಶೀಲರಾಗೋಣ ಬನ್ನಿ ಎನ್ನುವ ವಿಡಿಯೋ ಮಾಡೇ ಒಂದು 20 ವರ್ಷ ಆಯಿತು. ಅದರಲ್ಲಿ ಅವ್ರನ್ನ ಕೂಡ ಒಂದು 10 ನಿಮಿಷ ಮಾತಾಡಿಸಿದ್ದೇನೆ. ಆ ಎಲ್ಲ ನಮ್ಮ ಕೋರ್ಸ್ನ ಯಾರು ಸೇರ್ತಾರೆ ಆ ವಿಡಿಯೋ ಮಾಡ್ಯೂಲ್ ಅಲ್ಲಿ ಈ ವಿಡಿಯೋಗಳನ್ನ ನೀಡಿದ್ದೇನೆ. ಅದರ ಬಗ್ಗೆನೇ ಕಟ್ಟೇರಿಸ್ವಾಮಿ ಹೇಳಿದ್ದು. ಮಾಲತಿಯವರು ವಂದನಾರ್ಪಣೆಯ ರೂಪದಲ್ಲಿ ಒಂದೆರಡು ಮಾತುಗಳನ್ನು ಆಡಬೇಕು. ಬಿ ವೆಂಕಟೇಶ್ ಸರ್ ಅವರ ಒಂದು ಈ ದಿನದ ಒಂದು ಸಂವಾದದಲ್ಲಿ ತುಂಬಾ ಚೆನ್ನಾಗಿ ಉತ್ತಮವಾದಂತ ಮಾಹಿತಿ ಸಿಕ್ತು. ಮಾತುಗಾರಿಕೆ ಶೈಲಿಯ ಬಗ್ಗೆ ಸಿಕ್ತು. ಉದ್ಯಮಶೀಲತೆಯ ಒಂದು ಅವಶ್ಯಕತೆ, ಒಬ್ಬ ಉತ್ತಮ ಉದ್ಯಮಶೀಲತೆ ಆಗ್ಬೇಕಂದ್ರೆ ಅವರಲ್ಲಿ ಯಾವ ರೀತಿಯ ಒಂದು ಉತ್ತಮ ಗುಣಗಳಿರ್ಬೇಕು, ಮತ್ತೆ ಒಂದು ವ್ಯಾಪಾರವನ್ನ ನಾವು ಉತ್ತಮವಾಗಿ ಮಾಡ್ಬೇಕು ಅಂದಾಗ ಯಾವ ರೀತಿ ಸೃಜನಶೀಲತೆಯನ್ನ, ಹೊಸ ಹೊಸ ಮಾರ್ಗಗಳನ್ನ ಯಾವ ರೀತಿ ಅನುಕರಣೆ ಮಾಡ್ಬೇಕು ಅನ್ನೋ ವಿಚಾರ ತಿಳಿಸ್ಕೊಟ್ರು. ಮತ್ತೆ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಬದಲಾವಣೆಗಳನ್ನ ತಂದುಕೊಂಡಾಗ ಮಾತ್ರ ಅಭಿವೃದ್ಧಿಯನ್ನ ಕಂಡುಕೊಳ್ಳಕ್ಕೆ ಸಾಧ್ಯ ಅಂತ ಶ್ರೀಯುತರ ಸಂವಾದದಲ್ಲಿ ತಿಳಿಯಿತು. ಅದರಿಂದ ವೆಂಕಟ್ ಶ್ಯಾಮ್ ಅವರಿಗೆ ಧನ್ಯವಾದಗಳು. ಹಾಗೂ ಜಯಪ್ರಕಾಶ್ ಸರ್ ಅವ್ರಿಗೂ ಈ ಒಂದು ಒಂದು ಮಾಡೆಲ್ ಇರೋ ತರ ಒಂದು ವ್ಯಕ್ತಿಗಳನ್ನ ತಂದು ನಮ್ಗೆ ಸಂವಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋ ತರ ಮಾಡ್ತಾ ಇರೋದು, ಅವರ ಪರಿಚಯನೂ ಆಗ್ತಾ ಇದೆ, ಅವರ ಜ್ಞಾನವೂ ನಮ್ಗೆ ರವಾನೆ ಆಗೋ ತರ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಒಂದು ಕೌಶಲ್ಯವನ್ನ ಬೆಳೆಸುವಂತ ಒಂದು ಕಾರ್ಯ ಇಲ್ಲಿ ನಡೀತಾ ಇದೆ. ಅದರಿಂದ ಧನ್ಯವಾದಗಳು ಜೆ.ಪಿ. ಸರ್ ಅವರಿಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದ. ವೆಂಕಟ್ ಶ್ಯಾಮ್, ಮತ್ತೊಂದು ಸಾರಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.